ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥ ವಿಷಯವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲೆಯೊಳಗೆ ಬೆಳಕನ್ನ ತೋರಿಸುವಂತದೇ ಜ್ಯೋತಿಷ್ಯ ಶಾಸ್ತ್ರ. ಇನ್ನು ಕೆಲವರು ಹೇಳ್ತಾರೆ ಗುರುಜಿ ಅಂತ ಡೇಟ್ ಆಫ್ ಬರ್ತ್ ಇಲ್ಲ ಅಂತವರು ಹಸ್ತ ಸಾಮುದ್ರಿಕ ಶಾಸ್ತ್ರ, ಇದನ್ನ ಇಂಗ್ಲಿಷಲ್ಲಿ ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ. ಫೇಸ್ ರೀಡಿಂಗ್, ಇದನ್ನ ಮುಖ ಸಾಮುದ್ರಿಕ ಶಾಸ್ತ್ರ. ಇದನ್ನೆಲ್ಲ ಜಾಸ್ತಿ ರಿಸರ್ಚ್ ಮಾಡ್ತಾ ಇರೋರು ಪಾಶ್ಚಿಮಾತ್ಯ ದೇಶದ ಜನ ಅಲ್ವಾ. ಇದೆಲ್ಲ ಬಂದಿರುವಂತದಲ್ಲಿ ವೇದಗಳ ಜೊತೆಗೆ ಬಂದಿರುವಂತದ್ದು ಜ್ಯೋತಿಷ್ಯ ಶಾಸ್ತ್ರ. ಜ್ಯೋತಿಷ್ಯ ಶಾಸ್ತ್ರದ ಮತ್ತೊಂದು ಭಾಗಗಳೇ ವಾಸ್ತುಶಾಸ್ತ್ರ, ಹಸ್ತ ಸಾಮುದ್ರಿಕ ಶಾಸ್ತ್ರ, ಮುಖ ಸಾಮುದ್ರಿಕ ಶಾಸ್ತ್ರ. ಹಾಗಾದ್ರೆ ಈಗ ಈ ವಾರ ಭವಿಷ್ಯ ಕಾರ್ಯಕ್ರಮ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೋಮವಾರದಿಂದ ಭಾನುವಾರದವರೆಗೂ ವಾರ ಭವಿಷ್ಯ ಆಗಿರುತ್ತೆ. ಈ ವಾರದಲ್ಲಿ ಚಂದ್ರ ತುಲಾ ರಾಶಿ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನಿಮ್ಗೆಲ್ಲ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ ನಿಮ್ಮ ಜನ್ಮ ನಕ್ಷತ್ರ ಮತ್ತು ಗೋತ್ರಗಳನ್ನ ನೀವು ತಿಳಿಸ್ತೀರಾ. ಹಾಗಾದ್ರೆ ಸೂರ್ಯ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಸಂಚಾರ ಆಗ್ತಾನೆ. ಮಂಗಳ ಗ್ರಹ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ. ಬುಧ ಉತ್ತರ ಭಾದ ನಕ್ಷತ್ರ ಮೀನ ರಾಶಿಯಲ್ಲಿ ಸಂಚಾರ. ಗುರು ಮೃಗಶಿರ ನಕ್ಷತ್ರ ರೋಹಿಣಿ ನಕ್ಷತ್ರ, ರೋಹಿಣಿ ಮುಗಿದು ಮೃಗಶಿರ ನಕ್ಷತ್ರ ವೃಷಭ ರಾಶಿಯಲ್ಲಿ ಗುರು ಸಂಚಾರ. ಶುಕ್ರ ಪೂರ್ವಭಾದ ನಕ್ಷತ್ರ, ರಾಹು ಪೂರ್ವಭಾದ ನಕ್ಷತ್ರ, ಕೇತು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಕನ್ಯಾ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾರೆ. ಹಾಗಾದ್ರೆ ಈ ಗ್ರಹಗಳು ಮತ್ತು ನಕ್ಷತ್ರಗಳು ಒಂದೊಂದು ರಾಶಿಯವರೆಗೂ ಏನೇನು ಫಲಾನುಫಲ ಕೊಡುತ್ತೆ ಅನ್ನುವಂಥ ವಿಷಯವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಒಂದೊಂದು ರಾಶಿದು ಕೂಡ ಟೈಮ್ ಸ್ಟ್ಯಾಂಪ್ ನಮ್ಮ ಚಾನೆಲ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಟೈಮ್ ಸ್ಟ್ಯಾಂಪ್ ಕೂಡ ಸಿಗುತ್ತೆ, ನೀವು ನೋಡ್ಬೋದು. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೇಷರಾಶಿಗೆ ಸೂರ್ಯ ಉಚ್ಚನಾಗಿ ತಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕೂದಲು ಕೂಡ ಉದುರಬಹುದು, ಕಣ್ಣುಗಳಿಗೆ ತೊಂದರೆಗಳಾಗ್ಬೋದು, ಮುಖದಲ್ಲಿ ಏನಾದ್ರೂ ಇನ್ಫೆಕ್ಷನ್ಸ್ ಆಗ್ಬೋದು, ಜಾಗ್ರತೆ. ಕೆಲವರಿಗೆ ಎಡಗಣ್ಣು ತೊಂದರೆ ಆಗ್ಬೋದು, ಕೆಲವರಿಗೆ ಬಲಗಣ್ಣು ತೊಂದರೆ ಆಗ್ಬೋದು. ಕಣ್ಣು ವಿಷನ್ ಅಂತೀವಿ. ಸೂರ್ಯನ ಬೆಳಕಿದ್ರೆ ನಾವೇನ್ ಬೇಕಾದ್ರೂ ಕೂಡ ನೋಡ್ಬೋದು. ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಕೂಡ ವೇದದ ಅಂಗ ಅದ್ಯಾವುದು ಅಂದ್ರೆ ಕಣ್ಣು. ಜ್ಯೋತಿಷ್ಯನು ಕೂಡ ಒಂದು ಕಣ್ಣಾಗಿದೆ. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಧನಾಧಿಪತಿಯಾದಂತಹ ಶುಕ್ರ ವ್ಯಯಭಾವದಲ್ಲಿ ಮತ್ತು ಭಾಗ್ಯಾಧಿಪತಿಯಾದಂತಹ ಗುರು ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಅದೃಷ್ಟದಿಂದ ನಿಮಗೆ ಧನ ಪ್ರಾಪ್ತಿ, ನಿಮ್ಮ ತಂದೆಯ ಆಶೀರ್ವಾದ, ನೀವು ಪೂಜೆ ಮಾಡುವಂತಹ ತೀರ್ಥಕ್ಷೇತ್ರಗಳ ದರ್ಶನ ಮಾಡುವಂಥದ್ದು, ದೇವರನ್ನ ಪ್ರಾರ್ಥನೆ ಮಾಡುವಂಥದ್ದು, ಹಿರಿಯರ ಆಶೀರ್ವಾದದಿಂದ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ ಹೊರತು ಇಲ್ಲ ಅಂದ್ರೆ ಎಲ್ಲ ಹಣ ವ್ಯಯ ಆಗ್ಬೇಕು. ಯಾಕೆಂದ್ರೆ ಧನಾಧಿಪತಿಯಾದಂತಹ ಶುಕ್ರ ವ್ಯಯ ಸ್ಥಾನದಲ್ಲಿದ್ದು ಶನಿ ಜೊತೆಗಿರೋದ್ರಿಂದ ಆರೋಗ್ಯ ಸಮಸ್ಯೆ ಉಂಟಾಗಿ ಹಣ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಮೇಷರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಜ್ಞಾನವನ್ನ ಸಂಪಾದಿಸ್ತೀರಿ. ಅನೇಕ ಕಡೆಯಿಂದ ನಿಮಗೆ ಧನಲಾಭ ಆಗತ್ತೆ. ಉತ್ತಮವಾದ ಆಹಾರ, ಅನ್ನ ಹಿ ಪೂರ್ಣ ಬ್ರಹ್ಮ. ಅದಕ್ಕೆ ನಮ್ಮ
ನಮಗೆ ಆರೋಗ್ಯ ಕೊಡುವಂಥದ್ದೇ ಆಹಾರ. ಅದಕ್ಕೆ ಒಳ್ಳೆ ಆಹಾರವನ್ನ ಸೇವನೆ ಮಾಡ್ತೀರಿ, ಉತ್ತಮವಾದ ವಸ್ತ್ರಗಳನ್ನ ನೀವು ಪಡಿತೀರಿ, ಒಳ್ಳೆ ಬಟ್ಟೆ ಹಾಕೊಳ್ಳೋಕ್ಕೂ ಕೂಡ ಯೋಗ ಇರಬೇಕು. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಸೋಮವಾರ, ಮಂಗಳವಾರ, ಬುಧವಾರ ಆದ್ಮೇಲೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಕೆಟ್ಟೋಗುತ್ತೆ. ನೀವು ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ನೀವು ಸ್ತ್ರೀಯ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ಕೆಲವರಿಗೆ ಅನಾರೋಗ್ಯ, ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಮನುಷ್ಯನಲ್ಲಿ ಎರಡು ತರ ಗುಣ ಇರುತ್ತೆ. ಒಂದು ಪ್ರೀತಿ ಅಲ್ವಾ, ನಮ್ಮಲ್ಲಿರೋ ಪ್ರೀತಿ ನಾಶ ಆಗ್ಬಿಡುತ್ತೆ ನಾವು ಕೋಪ ಜಾಸ್ತಿ ಮಾಡ್ಕೊಂಡ್ರೆ. ನಾನು ಅಂತ ಅಹಂಕಾರ ಪಟ್ರೆ ನಮ್ಮಲ್ಲಿರುವಂತ ವಿನಯ ನಾಶ ಆಗ್ಬಿಡುತ್ತೆ. ಎಚ್ಚರ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿ, ಏನೋ ಕೆಮ್ಮು, ನೆಗಡಿ, ಗಂಟಲು ನೋವು ಬರ್ಬೋದು. ವ್ಯಾಪಾರದಲ್ಲಿ ನಷ್ಟ ಆಗೋದು, ಮಕ್ಕಳ ಜೊತೆ ವಿವಾದ ಉಂಟಾಗುವ ಸಾಧ್ಯತೆ ಇದೆ ಮೇಷರಾಶಿ ಜಾತಕರಿಗೆ. ಹಾಗಾದ್ರೆ ಮೇಷರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು? ಓಂ ಕಾಲ ಕಾಲಾಯ ನಮಃ ಅಂದ್ರೆ ಕಾಲರ ಕಾಲ ಶಿವನನ್ನ ನೆನಪು ಮಾಡಬೇಕು. ಕಾಲಭೈರವನ ದರ್ಶನ ಮಾಡಬೇಕು. ಶಿವನ ಲಿಂಗಕ್ಕೆ ಪಂಚಾಮೃತ ಅಭಿಷೇಕವನ್ನ ಮಾಡಬೇಕು. ಆತ್ಮಲಿಂಗವನ್ನ ನೆನಪು ಮಾಡ್ಕೋಬೇಕು. ಇದೆಲ್ಲ ಮಾಡೋದ್ರಿಂದ ಮೇಷರಾಶಿ ಜಾತಕರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಈ ವಾರ ಕಡಿಮೆ ಆಗುತ್ತೆ. ಇನ್ನ ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಷಭ ರಾಶಿಯವರಿಗೆ ಜನ್ಮದಲ್ಲೇ ಗುರು, ತೃತೀಯದಲ್ಲಿ ಮಂಗಳ ಗ್ರಹ ಸಂಚಾರ ಆಗ್ತದ್ರಿಂದ ಧೈರ್ಯ ಸ್ಥೈರ್ಯ ಹೆಚ್ಚಾಗುತ್ತೆ. ಹೋರಾಟ ಸ್ವಭಾವ ಚೆನ್ನಾಗಿರುತ್ತೆ. ಲಾಭ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟಗಳನ್ನು ಕೂಡ ನೀವು ಪಡ್ತೀರಾ. ನಿಮಗೆ ಪಂಚಮ ಭಾವದಲ್ಲಿ ಕೇತು ಇರೋದ್ರಿಂದ ಕೆಲವು ಸ್ತ್ರೀ ಜಾತಕರಿಗೆ, ವೃಷಭ ರಾಶಿಯವರಿಗೆ ಮಗು ನಿಲ್ತಾ ಇರಲ್ಲ, ಗರ್ಭ ಧಾರಣೆ ಆಗಕ್ಕೆ ಕಷ್ಟ ಆಗುವಂಥದ್ದು, ಈ ತರ ಸಮಸ್ಯೆಗಳನ್ನು ಕೂಡ ಕೆಲವರು ಅನುಭವಿಸುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಕೆಲವರಿಗೆ ಮಕ್ಕಳ ಜೊತೆ, ಮೊದಲನೇ ಮಗ ಅಥವಾ ಮಗಳ ಜೊತೆಗೆ ವಿವಾದಗಳು ಕೂಡ ಕಂಡು ಬರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ವಾರದ ಮೊದಲು 5 ದಿನ ಸೂಪರ್ ಆಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನೀವು ಶತ್ರುಗಳನ್ನ ಸೋಲಿಸ್ತೀರಿ. ನಿಮಗಿರುವ ವ್ಯಾಧಿಗಳು ನಿವಾರಣೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಉಕ್ಕುತ್ತೆ. ಹೇಗೆ ಮನೆಯಲ್ಲಿ ಹಾಲು ಉಕ್ಕುತ್ತೋ ಹಾಗೆ ಸಂತೋಷ ಅನ್ನೋದು ಉಕ್ಕುತ್ತೆ. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಏನೇ ಪ್ರಯಾಣಗಳು ಮಾಡಿ ಅದು ಫಲದಾಯಕವಾದ ಪ್ರಯಾಣಗಳು ಉಂಟಾಗುತ್ತೆ. ವೃಷಭ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಇನ್ನು ಶನಿವಾರ, ಭಾನುವಾರ ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ಕಷ್ಟಗಳು, ಅಜೀರ್ಣ ಆಗುವಂಥದ್ದು, ತಿಂದಿದ ಊಟ ಸರಿಯಾಗಿ ಕರಗದೇ ಇರುವಂಥದ್ದು, ಆತಂಕ ಹೆಚ್ಚಾಗುವಂಥದ್ದು, ಆಕಸ್ಮಿಕವಾಗಿ ವಿಪತ್ತುಗಳು ಬರುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ವೃಷಭ ರಾಶಿ ಜಾತಕರಿಗೆ. ಹಾಗಾದ್ರೆ ವೃಷಭ ರಾಶಿ ಜಾತಕರು ಏನ್ ಮಾಡಬೇಕು? ಪರಿಹಾರ ಅನ್ನೋದು ಕೂಡ ನಿಮ್ಮೆಲ್ಲರಿಗೂ ಆಸಕ್ತಿ ಇರುತ್ತೆ. ಖಂಡಿತವಾಗ್ಲೂ ಕೂಡ ಪರಿಹಾರ ತಿಳಿಸ್ತೀನಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ಭಗವಂತ ಕಣ್ಣಿಗೆ ಕಾಣಲ್ಲ, ಶಿವನನ್ನ ನಾವು ಅವ್ಯಕ್ತ ಅಂತ ಕರಿಬಹುದು. ಓಂ ಅವ್ಯಕ್ತಾಯ ನಮಃ. ಕಣ್ಣು ಕಾಣದೇ ಇದ್ರು ಶಿವ ನಮ್ಗೆ ಆಶೀರ್ವಾದ ಮಾಡುವಂಥದ್ದು, ನಮ್ಮ ಮನೋಕಾಮನೆಗಳನ್ನ ಪೂರ್ಣ ಮಾಡುವಂಥದ್ದೆಲ್ಲ ನಮ್ಗೆ ಅನುಭವ ಆಗುತ್ತೆ. ಅದಕ್ಕೆಲ್ಲರೂ ಓಂ ಅವ್ಯಕ್ತಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಹಸುವಿನ ಹಾಲು ನಿಂದ ಕ್ಷೀರಾಭಿಷೇಕ ಶಿವಲಿಂಗಕ್ಕೆ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ವೃಷಭ ರಾಶಿ ಜಾತಕರಿಗೆ ಕಡಿಮೆ ಆಗುತ್ತೆ. ಇನ್ನು ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಮಿಥುನ ರಾಶಿಯವರಿಗೆ? ತೀರ್ಥಕ್ಷೇತ್ರಗಳ ದರ್ಶನ ಮಾಡಿ, ದಾನ ಧರ್ಮಗಳನ್ನ ಮಾಡಿ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈ ವಾರದಲ್ಲಿ ಈಡೇರುತ್ತೆ. ರಾಜಕಾರಣಿಗಳ ಪರಿಚಯ ಮಾಡ್ಕೋಬೇಕು, ರಾಜಕಾರಣಿಗಳಿಂದ ಏನಾದ್ರು ಸಹಾಯ ಪಡಿಬೇಕು ಅಂದ್ರೆ ಖಂಡಿತವಾಗ್ಲೂ ಈ ವಾರ ನೀವು ಮಾಡ್ಕೋಬಹುದು. ಸರ್ಕಾರದ ಯಾವ್ದಾದ್ರು PWDದು ಅಮೌಂಟ್ ನಿಂತೋಗ್ಬಿಟ್ಟಿದೆ, ಅಥವಾ BBMP ಕೆಲಸ ಕಾರ್ಯಗಳು ನಿಂತೋಗಿದೆ, ಈಗೆಲ್ಲ ಕೆಲಸಗಳು ನೀವು ಮಾಡ್ಕೋಬಹುದು.
ಸೂರ್ಯ ಕೂಡ ಈಗ ಅಶ್ವಿನಿ ನಕ್ಷತ್ರ ಕೇತು ನಕ್ಷತ್ರದಲ್ಲಿ, ಅದರಲ್ಲೂ ಮೇಷರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಸೂರ್ಯ ಸಂಚಾರ ಆಗ್ತಾ ಇದ್ದಾನೆ. ನಿಮಗೆ ಸರ್ಕಾರದಿಂದ ಒಳ್ಳೆ ಅನುಕೂಲಗಳಾಗುತ್ತೆ, ಧ್ವಜಕೀರ್ತಿ ಯೋಗ ಉಂಟಾಗುತ್ತೆ ಮಿಥುನ ರಾಶಿ ಜಾತಕರಿಗೆ. ಸೊ ಆದ್ರೆ ಮಿಥುನ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ವ್ಯರ್ಥ ಖರ್ಚುಗಳು, ಅಜೀರ್ಣ ಆಗುವಂಥದ್ದು, ಗ್ಯಾಸ್ಟ್ರಿಕ್ ಆಗುವಂಥದ್ದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು ಮತ್ತು ಅಪಮಾನ ಆಗುವ ಸಾಧ್ಯತೆ ಇದೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಗೃಹದಲ್ಲಿ ಶಾಂತಿ, ಹೆಸರುವಾಸಿಯಾಗ್ತೀರಿ, ಖ್ಯಾತಿಯನ್ನ ಪಡಿತೀರಿ, ತಾವು ಮಾಡುವಂತ ವೃತ್ತಿಯಿಂದ ನಿಮಗೆ ಲಾಭ ಆಗುತ್ತೆ, ಗೌರವ ಮತ್ತು ಸನ್ಮಾನಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ವಾಣಿಜ್ಯ ವ್ಯಾಪಾರದಿಂದಲೂ ಕೂಡ ನೀವು ಲಾಭವನ್ನ ಪಡಿತೀರಿ ಮಿಥುನ ರಾಶಿ ಜಾತಕರು. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಈ ವಾರ ನೀವೇನ್ ಪರಿಹಾರ ಮಾಡಬೇಕು? ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮ್ಗೆ ಕಮ್ಮಿ ಆಗುತ್ತೆ. ಇನ್ನ ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಯಾರ ಕರ್ಕಾಟಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕೋಪ ಮಾಡ್ಕೋಬೇಡಿ, ಶಾಂತಿಯಾಗಿರ್ರಿ. ಮನಸ್ಸಿನಲ್ಲಿ ಶೀಘ್ರ ಕೋಪ ಬರುವ ಸಾಧ್ಯತೆ. ಕೋಪ ಜಾಸ್ತಿ ಬಂದಾಗ ಮನಸ್ತಾಪಗಳು, ಕಲಹಗಳು, ವಿವಾದಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಶನಿ ದೃಷ್ಟಿ, ಸೂರ್ಯ, ಬುಧ, ರಾಹು ಎಲ್ಲ ಕೂಡ ಭಾಗ್ಯಸ್ಥಾನದಲ್ಲಿ, ನಿಮ್ಮ ಜನ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಧನಾಧಿಪತಿಯಾದಂತಹ ಬುಧ ನೀವು ಮಾಡುವಂತಹ ಪುಣ್ಯ ಕಾರ್ಯಗಳಿಂದ ನಿಮಗೆ ಧನ ಪ್ರಾಪ್ತಿ ಆಗ್ಬೇಕು. ದೇವ್ರ ನೆನಪು ಮಾಡೋದ್ರಿಂದ ನಿಮ್ಮ ಭಾಗ್ಯ, ಅದೃಷ್ಟ ಅಂದ್ರೇನು, ಸ್ವಲ್ಪ ಪ್ರಯತ್ನದಲ್ಲಿ ಹೆಚ್ಚು ಲಾಭ ಸಿಗುತ್ತದೆ. ಹಾಗಾದ್ರೆ ಈ ವಾರದಲ್ಲಿ ಕಟಕ ರಾಶಿ ಜಾತಕರಿಗೆ ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಮಾನಸಿಕವಾಗಿ ನಿಮಗೆ ಹಿಂಸೆ ಆಗುವಂಥದ್ದು, ಧನ ನಷ್ಟ ಆಗುವ ಸಾಧ್ಯತೆ ಇದೆ. ನಿದ್ರಾಭಂಗ, ಮಲಗದ ನಿದ್ದೆ ಬರೋದು, ಕೂತ್ರೆ ನಿದ್ದೆ ಬರದೇ ಇರೋದು, ಅಥವಾ ಯಾರೋ ಫೋನ್ ಮಾಡ್ಬಿಡೋದು, ನಿಮ್ಮ ನಿದ್ದೆ ಕೆಡಿಸ್ಬಿಡೋದು, ಏನೋ ಅಶುಭ ವಾರ್ತೆ, ಏನೋ ಮನಸ್ಸಿಗೆ ಬೀಳುವಂತಹ ಪರಿಸ್ಥಿತಿಗೆ ಹೋಗ್ಬೇಡಿ. ಸ್ಥಿರವಿರಲ್ಲ, ಧನ ನಷ್ಟ ಆಗುವಂಥದ್ದು, ಜೀರ್ಣ ಶಕ್ತಿಯಲ್ಲಿ ವ್ಯತ್ಯಾಸ ಆಗುವಂಥದ್ದು, ಗ್ಯಾಸ್ಟ್ರಿಕ್ ಆಗುವ ಸಾಧ್ಯತೆ ಇದೆ. ಆದ್ರೆ ಕರ್ಕಾಟಕ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ಶನಿವಾರ, ಭಾನುವಾರ ನಿಮಗೆ ಎಲ್ಲ ಅನುಕೂಲಗಳಾಗತ್ತೆ. ನಿಮ್ಮ ಮನೆಯಲ್ಲಿ, ಗೃಹದಲ್ಲಿ ಶಾಂತಿಯ ವಾತಾವರಣ ಅನ್ನೋದು ನೆಲೆಸುತ್ತೆ. ಹಾಗಾದ್ರೆ ಯಾರು ಕಟಕ ರಾಶಿ ಜಾತಕರಿದ್ದೀರಿ, ದೇವರ ದೇವ ಯಾರು? ಮಹಾದೇವ. ಎಲ್ಲರೂ ಕೂಡ ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ. ಆಗ ಕಟಕ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಗಂಗಾ ಜಲದಿಂದ ಶಿವನ ಅಭಿಷೇಕ ಕಟಕ ರಾಶಿಯವರು ಮಾಡೋದನ್ನ ಈ ವಾರ ಮರಿಬಾರದು. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಹೇಳ್ತಾರೆ ಭವಿಷ್ಯ, ನಮ್ದೇನಿದೆ ಭವಿಷ್ಯ ಅನ್ನುವಂತಹ ಕುತೂಹಲ ಇರುತ್ತೆ. ಸಿಂಹ ರಾಶಿ ಜಾತಕರಿಗೆ ಭಾಗ್ಯಸ್ಥಾನದಲ್ಲಿ ಸೂರ್ಯ, ಅಷ್ಟಮ ಭಾವದಲ್ಲಿ ಚತುರ್ಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಅಪಘಾತ, ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ನೀವು ಕೊಡಬೇಕಾಗುತ್ತೆ. ಸಿಂಹ ರಾಶಿ ಜಾತಕರು, ನಿಮಗೆ ದುಡ್ಡು ಬರ್ಬೇಕಾದ್ರೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ದುಡ್ಡು ಬರಬೇಕು. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ವಸತೆ ಲಕ್ಷ್ಮಿ. ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಸ್ನೇಹಿತರಿಂದ ಸಹಾಯ ಆಗತ್ತೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಉತ್ತಮವಾದ ವಸ್ತ್ರಗಳನ್ನ ನೀವು ಧರಿಸ್ತೀರಿ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ವಾಹನಗಳಿಂದ ತೊಂದರೆ, ಬೇಸರ ಆಗುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳಿದೆ ಸಿಂಹ ರಾಶಿ ಜಾತಕರಿಗೆ. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರದು ಅಂದ್ರೆ ಭಗವಂತ ಸದಾ ಶಾಶ್ವತ. ಈ ಜನ್ಮನು ಭಗವಂತನ ಗೊತ್ತು, ನಾವು ಹಿಂದಿನ ಜನ್ಮದಲ್ಲಿ ನಾವೇನಾಗಿದ್ವಿ ಅಂತ ಗೊತ್ತು, ಮುಂದಿನ ಜನ್ಮದಲ್ಲಿ ನಾವೇನಾಗ್ತೀವಿ ಅನ್ನೋದು ಗೊತ್ತು. ಅದಕ್ಕೆ ಭಗವಂತನ ನೀವು ಶಿವನನ್ನ
ಓಂ ಶಾಶ್ವತಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡ್ತಾ ಪಂಚ ದ್ರವಗಳಿಂದ ಪಂಚಾಮೃತ ಅಭಿಷೇಕವನ್ನ ಮಾಡಿದ್ರೆ ಸಿಂಹ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ? ಜನ್ಮದಲ್ಲೇ ಕೇತು, ಏನೋ ಒಂಥರ ಮೂರ್ಖ ಕೆಲಸಗಳು, ಮೂರ್ಖತನ ಅಂತ ಅನಿಸ್ತಾ ಇರುತ್ತೆ. ಸಪ್ತಮದಲ್ಲಿ ಚತುರ್ಗ್ರಹಗಳಿರೋದ್ರಿಂದ ಒಂದಕ್ಕಿಂತ ಹೆಚ್ಚು ಸಂಬಂಧಗಳು ಉಂಟಾಗುವಂಥದ್ದು, ಹೊಸ ಹೊಸ ಅಂಗಡಿಗಳು ಓಪನ್ ಮಾಡುವಂಥದ್ದು, ಒಂದಕ್ಕಿಂತ ಹೆಚ್ಚು ಬಿಸ್ನೆಸ್ನ ಇಂಪ್ರೂವ್ ಮಾಡುವಂಥದ್ದು. ಮತ್ತೆ ನಿಮ್ಗೆ ಈಗಲೂ ಕೂಡ ಗುರುಬಲ ಇರೋದ್ರಿಂದ ದೈವದ ಫಲ, ದೇವರ ಆಶೀರ್ವಾದಗಳು ನಿಮಗೆ ಕಾಪಾಡುತ್ತೆ. ಕನ್ಯಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಗೌರವ ನಷ್ಟ, ವಾದ ವಿವಾದಗಳಲ್ಲಿ ಸಿಕ್ಕೋಕೋಬೇಡಿ. ವಾಗ್ವಾದಗಳಾಗುವಂಥದ್ದು, ನೀವ್ ಹೇಳಿದ್ದೇ ಸರಿ ಅಂತ ನಿಮ್ಗೆ ಅನಿಸ್ಬೋದು, ಆದ್ರೆ ಎದುರುಗಡೆ ಇರೋರಿಗೆ ಅನ್ಸಲ್ಲ. ಕಣ್ಣುಗಳ ತೊಂದರೆ ಆಗುವಂಥದ್ದು, ಧನ ನಷ್ಟ ಆಗುವಂಥದ್ದು ಕನ್ಯಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಜಯ, ಧನ ಪ್ರಾಪ್ತಿ, ಉತ್ತಮವಾದ ವಸ್ತ್ರಗಳನ್ನ ಪಡಿತೀರಿ, ಉತ್ತಮವಾದ ಕೀರ್ತಿಯನ್ನ ಪಡಿತೀರಿ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಟೈಮ್ ಕೆಟ್ಟೋಗುತ್ತೆ, ಮಾನಸಿಕವಾಗಿ ಹಿಂಸೆ ಉಂಟಾಗುತ್ತೆ, ಜೀರ್ಣ ಶಕ್ತಿಯಲ್ಲಿ ವ್ಯತ್ಯಾಸ ಆಗುತ್ತೆ, ಮಲಗಿದ್ರೆ ನಿದ್ದೆ ಬರಲ್ಲ, ಯಾವುದೋ ಫೋನ್ ಬರುತ್ತೆ, ಡಿಸ್ಟರ್ಬ್ ಮಾಡುತ್ತೆ, ನಿದ್ರಾಭಂಗ ಉಂಟಾಗುತ್ತೆ, ಭಯ ಆಗುತ್ತೆ, ಎಲ್ಲರ ಮೇಲೆ ಸಂಶಯ ಉಂಟಾಗುತ್ತೆ ಕನ್ಯಾ ರಾಶಿ ಜಾತಕರಿಗೆ. ಹಾಗೆ ಕನ್ಯಾ ರಾಶಿ ಜಾತಕರು ಈ ವಾರ ಏನ್ ಪರಿಹಾರ ಮಾಡ್ಕೋಬೇಕು ಅಂತ ನೀವೇನ ಕೇಳಿದ್ರೆ, ಭಗವಂತ ವಿಶ್ವೇಶ್ವರ, ಓಂ ವಿಶ್ವೇಶ್ವರಾಯ ನಮಃ. ಯಾರೆಷ್ಟೇ ದುಡ್ಡಿರ್ಲಿ, ಯಾವ ದೇಶನಾದ್ರೂ ದೊಡ್ಡ ಕಮಾಂಡಿಂಗ್ ಅಲ್ಲಿ ಇರ್ಲಿ, ಆದ್ರೆ ಇಡೀ ವಿಶ್ವವನ್ನ ಕಂಟ್ರೋಲ್ ಮಾಡಕ್ ಯಾರ ಕೈಲಿಂದನೂ ಆಗಲ್ಲ. ಕಂಟ್ರೋಲ್ ಮಾಡಬೇಕು, ಕಾಪಾಡಬೇಕು ಅಂದ್ರೆ ಆ ಶಿವನ ಬಿಟ್ರೆ ಬೇರೆ ಯಾರು ಮಾಡಕ್ಕಾಗಲ್ಲ. ಅದಕ್ಕೆ ಶಿವನೇ ಸತ್ಯ, ಸತ್ಯಂ ಶಿವಂ ಸುಂದರಂ, ನಿಜವಾದ ಸುಂದರವಾದಂತವನು ಭಗವಂತ. ಮನುಷ್ಯನ ಸೌಂದರ್ಯ ನಾಶ ಆಗುತ್ತೆ, ಭಗವಂತನ ಸೌಂದರ್ಯ ಯಾವಾಗ್ಲೂ ಕೂಡ ಶಾಶ್ವತ. ಆದ್ರಿಂದ ಈ ಮಂತ್ರ ಜಪ ಮಾಡ್ತಾ ಶಿವನ ಪೂಜೆ ಮಾಡಿ ಕನ್ಯಾ ರಾಶಿಯವರಿಗೆ ಒಳ್ಳೇದಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ ಯಾವುದು? ತುಲಾ ರಾಶಿ. ಯಾರು ತುಲಾ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ? 6ನೇ ಮನೆಯಲ್ಲಿ ಚತುರ್ಗ್ರಹಗಳು ಸಂಚಾರ, ಸಾಲಗಳು ತೀರೋಗ್ಬಿಡ್ಬೋದು, ಸಡನ್ ಆಗಿ ಯಾವುದೋ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ ದುಡ್ಡು ಬಂದು ಅನುಕೂಲ ಆಗ್ಬೋದು, ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡೋರಿಗೆ ಬೇಕಾದಷ್ಟು ದುಡ್ಡು ಬರುತ್ತೆ. ಜನಸೇವೆಯೇ ಜನಾರ್ದನ ಸೇವೆ ಅಂತ ಯಾರು ಮಾಡ್ತಾ ಇದ್ದೀರಿ, ನಿಮ್ಗೆಲ್ಲ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಯಾವುದೇ ತರ ಸೇವೆ ಇರ್ಬೋದು, ನೆಟ್ವರ್ಕ್ ಸೇವೆ ಇರ್ಬೋದು, ಬ್ಯಾಂಕಿಂಗ್ ಸರ್ವಿಸ್ ಇರ್ಬೋದು, ಲಾಯರ್ಗಳು ಸರ್ವಿಸ್ ಕೊಡುವಂಥದ್ದು, ಡಾಕ್ಟರ್ಗಳು ಸೇವೆ ಮಾಡುವಂಥದ್ದು, ಈ ತರ ಯಾರೇ ಸೇವಾ ಮನೋಭಾವದಿಂದ ಕೆಲಸ ಕಾರ್ಯ ಮಾಡ್ತೀರಿ, ಖಂಡಿತವಾಗ್ಲೂ ತುಲಾ ರಾಶಿಯವರಿಗೆ ಈ ವಾರ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ತುಲಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಸೋಮವಾರ, ಮಂಗಳವಾರ, ಬುಧವಾರ ಸ್ನೇಹಿತರನ್ನ ಸಂಧಿಸ್ತೀರಿ, ಒಡವೆ ಕಾಣಿಕೆಗಳು ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ಸೌಕರ್ಯಗಳು ಕೂಡ ಪ್ರಾಪ್ತಿಯಾಗುತ್ತೆ, ಹಿರಿಯರ ಜೊತೆ ಉತ್ತಮ ಸಂಬಂಧ ಉಂಟಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ, ಯಾವುದೇ ಪ್ರಯತ್ನಗಳು ಮಾಡಿದ್ರೆ ಗೆಲ್ಲೋದಕ್ಕೆ ಕಷ್ಟ ಆಗುತ್ತೆ. ಆದ್ರೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಮತ್ತೆ ಟೈಮ್ ಚೆನ್ನಾಗಾಗುತ್ತೆ, ಕೀರ್ತಿ ಉಂಟಾಗುತ್ತೆ, ಧನಲಾಭ ಉಂಟಾಗುತ್ತೆ. ಈ ವಾರದಲ್ಲಿ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಗುರುವಾರ, ಶುಕ್ರವಾರ ಜಾಗ್ರತೆಯನ್ನ ವಹಿಸಿ. ತುಲಾ ರಾಶಿ ಜಾತಕರು ವೇಟ್ ಮಾಡ್ತಾ ಇದ್ದೀರಾ, ಗುರುಜಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು, ನಮ್ಗೆ ಒಳ್ಳೇದಾಗಬೇಕು ಅಂದ್ರೆ ಏನ್ ಮಂತ್ರ ಜಪ ಮಾಡ್ಬೇಕು? ಓಂ ಪರಮಾತ್ಮನೇ ನಮಃ. ನಮ್ಮೆಲ್ಲ ಆತ್ಮಗಳ ತಂದೆ ಯಾರು? ಪರಮಾತ್ಮ. ಯಾಕೆಂದ್ರೆ ಸೃಷ್ಟಿಕರ್ತ, ಪರಮ ಅಂದ್ರೆ ಶ್ರೇಷ್ಠ, ಶಿವ. ಅದಕ್ಕೆ ಎಲ್ಲರೂ ಕೂಡ ಈ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ, ಗ್ಯಾರಂಟಿ ನಿಮ್ಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ
ಎಂಟನೇ ರಾಶಿಗೆ ವೃಶ್ಚಿಕ ರಾಶಿ. ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಶ್ಚಿಕ ರಾಶಿಯವರಿಗೆ ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಅನಾರೋಗ್ಯ, ಸ್ತ್ರೀಯಿಂದ ಅಧಿಕ ಖರ್ಚು, ಸೋಮಾರಿತನ, ಸ್ನೇಹಿತರ ಜೊತೆ ಮನಸ್ತಾಪಗಳು ಉಂಟಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಬಡ್ತಿ, ಪ್ರಮೋಷನ್, ಮಾನಸಿಕವಾಗಿ ಉಲ್ಲಾಸ, ಸನ್ಮಾನಗಳಾಗುತ್ತೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಮಾನನಷ್ಟ, ಧನನಷ್ಟ, ಹೊಸ ಕಾರ್ಯಗಳಿಗೆ ವಿಘ್ನಗಳು, ವಾದ ವಿವಾದಗಳು ಉಂಟಾಗುತ್ತೆ. ಒಟ್ಟು ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ, ಭಾನುವಾರ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರು ಏನಂತ ನೀವು ದೇವ್ರ ನೆನಪು ಮಾಡ್ತೀರಿ? ಓಂ ವೀರಭದ್ರಾಯ ನಮಃ. ಭದ್ರಕಾಳಿ ಅಥವಾ ವೀರಭದ್ರ ಸ್ವಾಮಿ ಇಬ್ಬರನ್ನು ಕೂಡ ನೀವು ನೆನಪು ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ರುದ್ರಾಭಿಷೇಕವನ್ನ ಮಾಡಿಸಿ, ಇನ್ನೂ ಒಳ್ಳೆ ಫಲ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ನವಮ ರಾಶಿ ಯಾವುದು? ಧನಸ್ಸು ರಾಶಿ. ಹಾಗಾದ್ರೆ ಧನಸ್ಸು ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ವಾರ ಏನ್ ಭವಿಷ್ಯವನ್ನ ತಿಳಿಸ್ತಾರೆ ಅಂತ. ಈಗ ಧನಸ್ಸು ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೋಡೋಣ ಧನಸ್ಸು ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನೋದ ವಿಷಯವನ್ನ ತಿಳಿಸ್ತೀನಿ. ನಿಮ್ಮ ಜನ್ಮ ರಾಶಿಗೆ ರಾಶ್ಯಾಧಿಪತಿಯಾದಂತಹ ಗುರು 6ನೇ ಮನೆಯಲ್ಲಿರೋದ್ರಿಂದ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ, ತಾಯಿ ಜೊತೆಗೆ ಮನಸ್ತಾಪಗಳು, ಮನಸ್ಸು ಅನ್ನೋದು ಸ್ಥಿಮಿತವಾಗಿರಲ್ಲ. ವಾಹನ, ಭೂಮಿ, ಹಳೆ ಅಗ್ರಿಕಲ್ಚರಲ್ ಲ್ಯಾಂಡ್ ಅಥವಾ ಪ್ರಾಪರ್ಟಿ ಇದನ್ನೆಲ್ಲ ಖರೀದಿ ಮಾಡೋದಕ್ಕೆ ಹೆಚ್ಚು ಪ್ರಯತ್ನವನ್ನ ಧನುಸು ರಾಶಿಯವರು ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಾಹು ಕೇತು ಸಂಚಾರ ಫಲ ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಆಸಕ್ತಿ ಇರೋರು ನೋಡ್ಬೋದು. ರಾಹು ಕೇತು ಟ್ರಾನ್ಸಿಟ್ ಅಂತ. ಹಾಗಾದ್ರೆ ಧನುಸು ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಆದಾಯದಲ್ಲಿ ಏರಿಕೆ ಆಗುತ್ತೆ. ಮದ್ಯ ವ್ಯಾಪಾರದಲ್ಲೂ ಕೂಡ ಲಾಭ ಆಗುತ್ತೆ. ದ್ರವ್ಯ ವ್ಯಾಪಾರಗಳು, ಪೆಟ್ರೋಲ್, ಡೀಸೆಲ್, ಆಯಿಲ್ ವ್ಯಾಪಾರದಲ್ಲೂ ಕೂಡ ಲಾಭ ಆಗುತ್ತೆ. ವಿವಾಹ ಭಾಗ್ಯ ಉಂಟಾಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಅನಾವಶ್ಯಕ ಖರ್ಚು, ಸಡನ್ನಾಗಿ ಕೋಪ, ಶೀಘ್ರ ಕೋಪ ಅಂತೀವಿ. ಶೀಘ್ರ ಕೋಪ ಒಳ್ಳೆಯದಲ್ಲ. ಓ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ. ನಾನು ಅಂತ ಅಹಂಕಾರ ಪಟ್ಟರೆ ನಮ್ಮಲ್ಲಿರುವಂತಹ ವಿನಯ ನಾಶ ಆಗುತ್ತೆ. ಪ್ರತಿಯೊಬ್ಬರಲ್ಲೂ ಕೂಡ 2 ತರ ಗುಣ ಇರುತ್ತೆ. ಒಂದು ಪ್ರೀತಿ, ಶಾಂತಿ, ಇವೆಲ್ಲ ಒಳ್ಳೆ ಗುಣ. ಸ್ವಾರ್ಥ, ಹೊಟ್ಟೆ ಉರಿ ಇವೆಲ್ಲ ಒಳ್ಳೆ ಗುಣಗಳು ಅಲ್ಲ. ಹಾಗೆ ಶೀಘ್ರ ಕೋಪ. ಆಮೇಲೆ ಸೋಮವಾರ, ಶನಿವಾರ, ಭಾನುವಾರ ವಾರದ ಕೊನೆ 2 ದಿನ ಉನ್ನತ ಅಂತಸ್ತು, ಹಿರಿಯರಿಂದ ಉತ್ತಮ ಸಂಬಂಧ ಇವೆಲ್ಲ ಉಂಟಾಗುತ್ತೆ. ಈ ವಾರದಲ್ಲಿ ಮಿಶ್ರ ಫಲ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ ನಿಮ್ಗೆ ಟೈಮ್ ಚೆನ್ನಾಗಿರುತ್ತೆ. ಇನ್ನು ಮಿಕ್ಕಿದಂತ ಟೈಮು ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ ಟೈಮು ಚೆನ್ನಾಗಿರಲ್ಲ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಯಾರ್ಯಾರು ಮಕರ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಮಕರ ರಾಶಿಯವರು ಫಲಾನುಫಲ? 7.5 ಅಂತೂ ಇಲ್ಲ. ಮಕರ ರಾಶಿಗೆ ಗುರುಬಲ ಕೂಡ ಹೊರಟೋಗ್ತಾನೆ. ಆದರೆ ಸೂರ್ಯ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಜನಗಳು ಮೂಡ, BBMPದು ಅಥವಾ ರೆವಿನ್ಯೂ ಸೈಟ್ಗಳು ಕೊಂಡ್ಕೊಳ್ಳುವಂಥದ್ದು, BDA ಸೈಟ್ಗಳು ಕೊಂಡ್ಕೊಳ್ಳುವಂಥದ್ದು, BBMP ಸೈಟ್ಗಳು ಕೊಂಡ್ಕೊಳ್ಳುವಂಥದ್ದು, ಹೀಗೆ ತಮ್ಮ ತಮ್ಮ ಜಿಲ್ಲಾವನುಸಾರ ಭೂಮಿಯನ್ನ, ಸರ್ಕಾರದ ಭೂಮಿಯನ್ನ ತಗೊಳ್ಳೋಕೆ ಪ್ರಯತ್ನವನ್ನ ನೀವು ಮಾಡುವ ಸಾಧ್ಯತೆಗಳಿದೆ ಮಕರ ರಾಶಿ ಜಾತಕರು. ಹಾಗಾದ್ರೆ ಮಕರ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅಧಿಕಾರವನ್ನ ಪಡಿತೀರಿ. ಬಹಳ ಗೌರವಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ನೀವು ಮಾಡುವಂತ ಸೇವೆಯಲ್ಲಿ ಪ್ರಮೋಷನ್ ಆಗುತ್ತೆ. ವಿವಾಹ ಭಾಗ್ಯ ಉಂಟಾಗುತ್ತೆ. ಉನ್ನತವಾದ ಜೀವನ ಮಟ್ಟ ಇರುತ್ತೆ. ತುಂಬಾ ಉತ್ತಮವಾದ ಕಾಲ ಈ ವಾರದ ಮೊದಲು 5 ದಿನ. ವಿವಾಹ ಭಾಗ್ಯ ಅಂದಿದ ತಕ್ಷಣ ನಾನು ಯಾವಾಗ್ಲೂ ಕೂಡ ಹೇಳ್ತೀನಿ, ಇಬ್ಬರ ಜಾತಕಗಳನ್ನ ನೀವು ತೋರಿಸ್ಬೇಕು. ಬರೀ ಸಾಲಾವಳಿ ಒಂದೇ ಅಲ್ಲ, ನೀವು
ನಿಮಗೆ ಬರುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂಡು ಹೋಗ್ತಾರಾ? ಕೆಲವರು ತಂದೆ ತಾಯಿ ಏನಂತಾರೆ, ನನ್ ಚೆನ್ನಾಗಿ ನೋಡ್ಕೊಂಡ್ಲ ಪರವಾಗಿಲ್ಲ, ನನ್ನ ಮಗನ್ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಇನ್ನ ಅಂತಹ ಕಾಲ ಬಂದಿದೆ. ಆ ಕಾಲದಲ್ಲಿ ನನ್ನ ಮಗಳ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅನ್ನುವಂತಹ ಪರಿಸ್ಥಿತಿ ಇತ್ತು. ಅದಕ್ಕೆ ತುಂಬಾ 5 ದಿನ ತುಂಬಾ ಚೆನ್ನಾಗಿದೆ, ಉನ್ನತವಾದ ಜೀವನ ಮಟ್ಟ ಇರುತ್ತೆ. ಇನ್ನು ವಾರದ ಕೊನೆ 2 ದಿನ ಸಣ್ಣ ಕೋಪ ಬರುತ್ತೆ, ಅಧಿಕಾರಕ್ಕಾಗಿ ಅಧಿಕ ಖರ್ಚಾಗ್ಬೋದು, ಇನ್ನು ಅನಾವಶ್ಯಕವಾಗಿ ತೊಂದರೆಗಳು ಕೂಡ ಆಗುವ ಸಾಧ್ಯತೆ ಇದೆ ಮಕರ ರಾಶಿ ಜಾತಕರಿಗೆ. ಹಾಗಾದ್ರೆ ಮಕರ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ತೀರಿ ಈ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ಗೆ? ಭಗವಂತ ವಿಶ್ವೇಶ್ವರ, ಓಂ ವಿಶ್ವೇಶ್ವರಾಯ ನಮಃ ಅಂತ ನೀವು ಮಂತ್ರ ಜಪ ಮಾಡಿದ್ರೆ ಸಾಕು, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮ್ಗೆ ಕಡಿಮೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಯಾರ್ಯಾರು ಕುಂಭರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಫಲಾನುಫಲ ಕುಂಭರಾಶಿಯವರಿಗೆ ಅನ್ನುವಂಥ ವಿಷಯವನ್ನ ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ಜನ್ಮ ರಾಶಿಗೆ ದ್ವಿತೀಯದಲ್ಲಿ ಚತುರ್ಗ್ರಹಗಳು ಸಂಚಾರ ಆಗ್ಬೇಕಾದ್ರೆ, ಮಾತಾಡಬೇಕಾದ್ರೆ ಕುಂಭರಾಶಿ ಜಾತಕರು ಬಹಳ ಎಚ್ಚರವನ್ನ ವಹಿಸ್ಬೇಕು. ಸೋಮವಾರ, ಮಂಗಳವಾರ, ಬುಧವಾರ ವ್ಯಾಪಾರಗಳೆಲ್ಲ ನಷ್ಟ ಆಗ್ಬೋದು, ಹೊಟ್ಟೆ ತೊಂದರೆ ಆಗ್ಬೋದು, ಅನಾವಶ್ಯಕ ಖರ್ಚು ಉಂಟಾಗ್ಬೋದು. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಪ್ರಮೋಷನ್, ವಿವಾಹ ಭಾಗ್ಯ, ಮದ್ಯ ವ್ಯಾಪಾರದಿಂದ ಲಾಭ, ದ್ರವ್ಯ ವ್ಯಾಪಾರದಿಂದ ಲಾಭ. ದ್ರವ್ಯ ಆದಾಗ ಪೆಟ್ರೋಲ್, ಡೀಸೆಲ್, ಆಯಿಲ್ಗಳೆಲ್ಲ ಬರುತ್ತೆ, ಜಲನೂ ಕೂಡ ಬರುತ್ತೆ. ಒಳ್ಳೊಳ್ಳೆ ಬಿಸ್ಲರಿ ವ್ಯಾಪಾರ ಮಾಡೋರು ಆದಾಯದಲ್ಲೂ ಕೂಡ ಕುಂಭರಾಶಿ ಜಾತಕರಿಗೆ ಏರಿಕೆಯಾಗುವ ಸಾಧ್ಯತೆಗಳೇ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಯಾರ್ಯಾರು ಕುಂಭರಾಶಿ ಜಾತಕರಿದ್ದೀರಿ, ಭಗವಂತ ಸರ್ವಜ್ಞ, ಎಲ್ಲ ತಿಳಿದಂತವನು. ನಮ್ಮ ಹಿಂದಿನ ಜನ್ಮ, ಈ ಜನ್ಮ, ಮುಂದಿನ ಜನ್ಮ. ಅದಕ್ಕೆ ಓಂ ಸರ್ವಜ್ಞಾಯ ನಮಃ ಅನ್ನುವಂತಹ ಮಂತ್ರವನ್ನ ಎಲ್ಲರೂ ಕೂಡ ಕುಂಭರಾಶಿ ಜಾತಕರು ಜಪ ಮಾಡಿ, ಶಿವನಿಗೆ ವಿಭೂತಿ ಬಿಲ್ವಪತ್ರೆಯಿಂದ ಪೂಜೆ ಮಾಡಿ, ಎಕ್ಕೆ ಹೂವಿಂದನೂ ಕೂಡ ನೀವು ಪೂಜೆ ಮಾಡಿ, ಶಿವನ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನ ನೆಕ್ಸ್ಟ್ ರಾಶಿ ಚಕ್ರದಲ್ಲಿ 12ನೇ ರಾಶಿ ಮೀನರಾಶಿ. ಯಾರು ಮೀನರಾಶಿ ಜಾತಕರಿದ್ದೀರಿ, ನೀವೆಲ್ಲ ಕಾಯ್ತಾ ಇದ್ದೀರಾ ಹೇಗಿದೆ ನಮ್ಮ ಫಲಾನುಫಲ. ಯಾಕೆಂದ್ರೆ ಚತುರ್ಗ್ರಹಗಳು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತದ್ರಿಂದ ಆಸೆ ಆಕಾಂಕ್ಷೆಗಳು ಹೆಚ್ಚಾಗುತ್ತೆ, ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ. ನಾನ್ ನಗು ಕಂಡು ಎಷ್ಟು ದಿನ ಆಗೋಯ್ತೋ ಅನ್ನುವಂತಹ ಪರಿಸ್ಥಿತಿ ಕೂಡ ಉಂಟಾಗುತ್ತೆ. ಸಾಡೆ ಸಾತಿ, ಜನ್ಮ ಶನಿ, ಜನ್ಮ ರಾಹು, ಇವೆಲ್ಲ ಮಾನಸಿಕ ಒತ್ತಡಗಳು, ಅನಾರೋಗ್ಯಕ್ಕೆ ಕಾರಕ ಗ್ರಹಗಳು ಕೂಡ ನಿಮಗೆ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡುವ ಸಾಧ್ಯತೆಗಳಿದೆ. ಮೀನ ರಾಶಿಯಾಧಿಪತಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ರು ಮೀನರಾಶಿಯವರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತೀರಿ. ನಿಮಗೆ ಸೋಮವಾರ, ಮಂಗಳವಾರ, ಬುಧವಾರ ಆತಂಕ ಹೆಚ್ಚು. ಕೋಪನೇ ಮಾಡ್ಕೋಬಾರ್ದು. ಕೋಪ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಕಲಹಗಳಾಗುತ್ತೆ, ಸಾರ್ವಜನಿಕರಿಂದ ಅಪಮಾನಗಳಾಗುತ್ತೆ, ವಿವಾಹಗಳಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಮೀನರಾಶಿಯವರಿಗೆ ಟೈಮ್ ಚೆನ್ನಾಗಿದೆ. ವಿವಾಹ ಆಗುತ್ತೆ ಅಂದ ತಕ್ಷಣ ಯಾರಿಗಂದ್ರೆ ಅವ್ರಿಗೆ ವಿವಾಹ ಆಗ್ಬಾರ್ದು. ಗುರುಜಿನಿ ವಿವಾಹ ಆಗ್ರಿ ಅಂದ್ರೆ ನಾನು ಆಗ್ಬಿಟ್ಟೆ. ಆಮೇಲೆ ಏನಾಗುತ್ತೆ, ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕಚೇರಿ, ಇವೆಲ್ಲ ಓಡಾಡ್ಬೇಕು, ಹಣ ವ್ಯಯ, ಒಬ್ಬೊಬ್ರು ಒಂದೊಂದು ದಾರಿ ತೋರಿಸ್ತಾರೆ, ಸಖತ್ ಕಷ್ಟ ಅನುಭವಿಸ್ತೀರಾ. ಅಂತ ಜನಗಳು ಆಗ್ಲೇ ಅನುಭವಿಸ್ತಾ ಇರೋರಾಗಿರ್ಬೋದು. ನಿಮ್ಮ ಇಬ್ಬರ ಜಾತಗಳನ್ನ ತೋರಿಸಿ ಸೂಕ್ತ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಇನ್ನು ವಾರದ ಕೊನೆ 2 ದಿನ ಮೀನರಾಶಿಯವರಿಗೆ ಹೇಗಿರುತ್ತೆ ಅನ್ನುವಂತಹ ವಿಷಯವನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಹೇಗಿರುತ್ತೆ ಅನ್ನುವಂಥದ್ದು. ಸಂತೋಷ ಹೆಚ್ಚಾಗುತ್ತೆ, ಗೌರವಗಳು ಹೆಚ್ಚಾಗುತ್ತೆ, ಅಧಿಕಾರ ಹೆಚ್ಚಾಗುತ್ತೆ, ಸೇವೆಯಲ್ಲಿ ಪ್ರಮೋಷನ್ ಆಗುತ್ತೆ, ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ಆದ್ರೆ ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಆತಂಕ ಜಾಸ್ತಿ. ವಿವಾಹ ಯೋಗ ಅಂತೂ ಇದೆ, ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ, ವಿವಾಹ ಕ್ಯಾನ್ಸಲ್ ಆಗ್ಬಿಡುತ್ತೆ. ತಾಳ್ಮೆ ಬಹಳ ಮುಖ್ಯ. ಯಾಕೆಂದ್ರೆ ನೀವು ಕಟ್ಕೊಳ್ಳೋ ಅಂತ ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ನೀವು ತಾಳ್ಮೆಯಿಂದ ನಿರ್ಣಯ ಮಾಡಬೇಕು.
ಇಲ್ಲ ಅಂದ್ರೆ ತೊಂದರೆಗಳಾಗುತ್ತೆ, ಕಲಹಗಳಾಗ್ಬಿಡುತ್ತೆ, ಕೆಲವರಿಗೆ ಸಾರ್ವಜನಿಕರಿಂದ ಅಪಮಾನಗಳಾಗ್ಬಿಡುತ್ತೆ. ಅದರಿಂದ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಮೀನರಾಶಿ ಜಾತಕರು ಜಾಗ್ರತೆಯನ್ನ ವಹಿಸಿ ಯಾರ ಜೊತೆಗೂ ಕೂಡ ವಿವಾದಗಳನ್ನ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅನ್ನುವಂತಹ ಸಲಹೆಯನ್ನ ಮೀನರಾಶಿ ಜಾತಕರಿಗೆ ಕೊಡ್ತಾ, ಪ್ರಿಯ ವೀಕ್ಷಕರೇ, ನನ್ನ ಉದ್ದೇಶ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಬೇಕು ಅಂತ. ಗ್ರಹಿ ಕರ್ಮ ಫಲದಾತಃ, ಗ್ರಹಗಳು ನಾವು ಮಾಡಿರುವಂತಹ ಪುಣ್ಯ ಮತ್ತು ಪಾಪಕ್ಕೆ ಅನುಸಾರ ನಮಗೆ ಫಲಗಳನ್ನ ಕೊಡೋದ್ರಿಂದ ನಾನೀಗ ಗ್ರಹಗಳ ಕಾರಕತ್ವಗಳಿಂದ ನಿಮಗೇನು ತೊಂದರೆಗಳಾಗುತ್ತೆ ಅನ್ನೋಂಥ ವಿಷಯವನ್ನು ತಿಳಿಸಿದ್ದೀನಿ. ನೀವೆಲ್ಲ ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ನಾನು ಶಾಂತಿ ಮಂತ್ರವನ್ನ ಹೇಳ್ತಾ ಇದ್ದೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆ ಉತ್ತಮವಾದ ಆರೋಗ್ಯ ಸಿಕ್ಲಿ, ನಿಮಗೆ ಸುಖ, ಶಾಂತಿ, ನೆಮ್ಮದಿ ಸಿಕ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.